ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಹೇಮಾವತಿ ವಿ ಹೆಗ್ಗಡೆ ಇವರು ಬರೆದಂತಹ ಯುದ್ಧೋನ್ಮಾದದಿಂದ ಮುಕ್ತರಾಗೋಣ ಅನ್ನುವಂತಹ ಲೇಖನದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ಲೇಖಕಿಯ ಪರಿಚಯವನ್ನು ಮಾಡಿಕೊಳ್ಳೋಣ. ಹೇಮಾವತಿ ವಿ ಹೆಗ್ಗಡೆ ಇವರು ಮೂಡಬಿದ್ರೆ ತಮ್ಮನಂಗಡಿಯ ಸತ್ಸಂಪ್ರದಾಯ ಮನೆತನದ ಶ್ರೀ ಟಿ ರಘುಚಂದ್ರ ಶೆಟ್ಟಿ ಹಾಗೂ ಶ್ರೀಮತಿ ಪುಷ್ಪಾವತಿ ಅಮ್ಮ ಇವರ ಮಗಳಾಗಿ 2 ಏಪ್ರಿಲ್ 1951 ಇವರು ಜನಿಸಿರ್ತಾರೆ. BA ಪದವೀಧರೆಯಾಗಿರುವಂತಹ ಇವರು ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಹೆಗಡೆಯವರ ಧರ್ಮಪತ್ನಿ. ಇವರು ಸಾಮಾಜಿಕ ಸೇವೆಯ ಮೂಲಕ ನೊಂದವರ ಬಾಳಿಗೆ ಆಶಾಕಿರಣರಾಗಿರುವಂತಹ ಇವರು ಹಲವಾರು ಸಂಘ ಸಂಸ್ಥೆಗಳ ಮೂಲಕ ಅಶಕ್ತರ ಪಾಲಿಗೆ ಆಸರೆಯಾಗಿದ್ದಾರೆ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಸ್ಥಾಪಕ ನಿರ್ದೇಶಕರಾಗಿದ್ದು ಸ್ತ್ರೀ ಸಬಲೀಕರಣಕ್ಕಾಗಿ ನಿರಂತರ ಶ್ರಮಿಸುತ್ತಿದ್ದಾರೆ. ಕಾರ್ಕಳದ ದಾನಶಾಲೆಯಲ್ಲಿರುವ ಬಾಹುಬಲಿ ಶಾವಿಕಾಶ್ರಮದಲ್ಲಿನ ವಿದ್ಯಾರ್ಥಿನಿಯರ ಪಾಲಿಗೆ ಮಮತೆಯ ಮಾತೆಯಾಗಿ ಪ್ರೇರಣೆ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟಿಗಳಲ್ಲಿ ಒಬ್ಬರು ಇವರು. ಇದರ ಅಂಗಸಂಸ್ಥೆಯಾದ ಜ್ಞಾನ ವಿಕಾಸ ಮಹಿಳಾ ಕೇಂದ್ರದ ಅಧ್ಯಕ್ಷರೂ ಕೂಡ ಆಗಿದ್ದಾರೆ. 2003ರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಸ್ಥಾಪಕ ನಿರ್ದೇಶಕರಾಗಿದ್ದಾರೆ. 2023ರಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಕೂಡ ಆಗಿದ್ದರು. ಇವರು ಧರ್ಮಸ್ಥಳ ಕ್ಷೇತ್ರದ ಮಂಜುವಾಣಿ ಮಾಸಿಕ ಪತ್ರಿಕೆಯಲ್ಲಿ ಮಗಳಿಗೊಂದು ಪತ್ರ ಲೇಖನಮಾಲೆಯ ಮೂಲಕ ಸಾಮಾಜಿಕ ಚಿಂತನೆಯನ್ನು ಮೂಡಿಸಿದ್ದಾರೆ. ರಂಗಭೂಮಿಯಲ್ಲಿಯೂ ಕೂಡ ಇವರಿಗೆ ಆಸಕ್ತಿ ಹೊಂದಿದ್ದಾರೆ. ಇವರು ಅದರ ಜೊತೆಯಲ್ಲಿ ನಾಟಕ ರಚನೆಯನ್ನು ಕೂಡ ಮಾಡಿರ್ತಾರೆ. ಇವರ ಸಮಾಜ ಸೇವೆಯ ಸಾಧನೆಯನ್ನು ಗುರುತಿಸಿ 2011ರಲ್ಲಿ ಕೆಳದಿ ಚೆನ್ನಮ್ಮ ರಾಣಿ ಪ್ರಶಸ್ತಿ, 2014ರಲ್ಲಿ ಕಮಲ ಗೋಯಂಕ ಪ್ರತಿಷ್ಠಾನದಿಂದ ದಕ್ಷಿಣ ಧ್ವಜಧಾರಿ ಸಮ್ಮಾನ್ ಪ್ರಶಸ್ತಿಗಳು ಕೂಡ ದೊರಕಿವೆ. 2022ನೇ ಇಸವಿಯಲ್ಲಿ ಸಮಾಜ ಸೇವೆ ಮತ್ತು ಶಿಕ್ಷಣಕ್ಕೆ ನೀಡಿದ ಅನನ್ಯ ಸೇವೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಮಂಗಳೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿರ್ತದೆ. 2023ರಲ್ಲಿ ಸಾಧನಾ ರಾಷ್ಟ್ರೀಯ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರಿಂದ ಧಾರ್ಮಿಕ ಮತ್ತು ಮಹಿಳಾ ಸಬಲೀಕರಣ ಕ್ಷೇತ್ರಕ್ಕೆ ಸಲ್ಲಿಸಿದ ಅನುಪಮ ಸೇವೆಗಾಗಿ ಪ್ರತಿಷ್ಠಿತ ಸಾಧನಾ ರಾಜ್ಯ ಪ್ರಶಸ್ತಿಗೆ ಕೂಡ ಇವರು ಭಾಜನರಾಗಿದ್ದಾರೆ. ವಿದ್ಯಾರ್ಥಿಗಳೇ, ಇವೆಷ್ಟು ಹೇಮಾವತಿ ವಿ ಹೆಗ್ಗಡೆ ಇವರ ಪರಿಚಯ ಆಯಿತು. ಇನ್ನು ಈ ಒಂದು ಲೇಖನದ ಆಶಯವನ್ನು ನೋಡೋಣ. ಈ ಲೇಖನವನ್ನು ಯಾಕೆ ಬರೆದಿದ್ದಾರೆ, ಏನಾಗಬೇಕು ಅನ್ನುವಂಥದ್ದು. ಇದರ ಆಶಯ ನಿಮಗೆಲ್ಲ ಗೊತ್ತಿದೆ. ಈಗ ಉಂಟಾಗ್ತಾ ಇರುವಂತಹ ಯುದ್ಧ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿದೆ. ದೇಶಗಳ ನಡುವೆ ಉಂಟಾಗ್ತಾ ಇರುವಂತಹ ಮನಸ್ಸುಗಳ ನಡುವೆ ಉಂಟಾಗ್ತಾ ಇರುವಂತಹ ಈ ಯುದ್ಧ ಸಂಘರ್ಷ ಯಾವಾಗಲೂ ಕೂಡ ಹೋರಾಟ ಅಥವಾ ಜಗಳಕ್ಕೆ ನಾಂದಿ ಮಾಡಿಕೊಟ್ಟಿದೆ. ಇಲ್ಲಿ ಲೇಖಕಿಯವರು ಹೇಳ್ತಾರೆ, ಇಲ್ಲಿ ಪ್ರೀತಿ ಸಹಬಾಳ್ವೆ ಬೇಕು ನಮ್ಮಲ್ಲಿ. ಪ್ರೀತಿ ಅಂದರೆ ಯುದ್ಧ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟರೆ ಪ್ರೀತಿ ಸಹಬಾಳ್ವೆಗೆ ಎಡೆ ಮಾಡಿಕೊಡುತ್ತದೆ. ಯುದ್ಧದಿಂದ ಗೆಲ್ಲಲಾಗದ್ದನ್ನು ಪ್ರೀತಿಯಿಂದ ಗೆಲ್ಲಬಹುದು. ಭರತ ಬಾಹುಬಲಿಯರ ಪ್ರಸಂಗವು ಕೂಡ ನಮಗೆ ಅದನ್ನೇ ಬೋಧಿಸುತ್ತದೆ. ಇಲ್ಲಿ ಪ್ರೀತಿ ಮುಖ್ಯವಾಯಿತೇ ಹೊರತು ಯುದ್ಧದಿಂದ ಯಾವುದೇ ಸಾಧನೆಯೂ ಸಾಧ್ಯವಾಗಿಲ್ಲ. ಈಗಿನ ಒತ್ತಡದ ಜೀವನದಲ್ಲಂತೂ ಪ್ರೀತಿ ಕಾಳಜಿಗೆ ಸಮಯವೇ ಇಲ್ಲ. ಏನಿದ್ದರೂ ಒತ್ತಡದಿಂದಲೇ ಬದುಕು ಸಾಗಿಸುವಂತಾಗಿದೆ. ಹಾಗಾಗಿ ಮನಸ್ಸು, ದೇಹ, ಬುದ್ಧಿ, ಮನೆ, ದೇಶ ಎಲ್ಲ ಕಡೆಗಳಲ್ಲಿ ಒಂದು ರೀತಿಯ ಯುದ್ಧೋನ್ಮಾದ ನಡೀತಾ ಇದೆ. ಗೆದ್ದರೂ ಸಂಭ್ರಮಿಸದ ಮನಸ್ಸಿದೆ, ಸೋತರೂ ಸೋಲೊಪ್ಪದ ಮನಸ್ಥಿತಿ, ಒಂದು ರೀತಿಯಲ್ಲಿ ಬಿಗಡಾದ ಬದುಕು. ಇವೆಲ್ಲದಕ್ಕೂ ಪ್ರೀತಿಯೇ ಔಷಧ.
ಪ್ರೀತಿಯನ್ನು ಮಾತಿನ ಮೂಲಕ ಹಂಚಿಕೊಳ್ಳಬಹುದು. ಮಾಡಿದ ಸಣ್ಣ ಪುಟ್ಟ ಕೆಲಸಗಳಿಗೂ ಧನ್ಯವಾದವನ್ನು ವ್ಯಕ್ತಪಡಿಸುವುದು, ಚಿಕ್ಕ ಚಿಕ್ಕ ಸಂತೋಷಗಳನ್ನು ಸಂಭ್ರಮಿಸುವುದು, ಕೊಡುಕೊಳ್ಳುವಿಕೆಯ ಮೂಲಕ ಸಂತೋಷ ಭರಿತನಾಗುವುದು. ಈ ಮೂಲಕ ಜೀವನವನ್ನು ಸಾರ್ಥಕ್ಯಗೊಳಿಸಬೇಕು ಅಂತ ಇಲ್ಲಿ ಈ ಒಂದು ಲೇಖನದ ಆಶಯ. ಇದಕ್ಕಿಂತ ದೊಡ್ಡದು ಏನು ಬೇಕಿದೆ ಎಂದುಕೊಂಡಾಗ ನಾವು ಜೀವನವನ್ನು ಅರಿತುಕೊಂಡಂತೆ. ವಿದ್ಯಾರ್ಥಿಗಳೇ, ಈ ಲೇಖನಕ್ಕೆ ಸಂಬಂಧಿಸಿದ ಹಾಗೆ 2 ಪ್ರಶ್ನೆಗಳು ಬರ್ತವೆ. ಒಂದನೆಯ ಪ್ರಶ್ನೆ, ಯುದ್ಧೋನ್ಮಾದಗಳು ಯಾವುದರ ಮೂಲಕ ನಡೆಯುತ್ತದೆ? 2ನೇ ಪ್ರಶ್ನೆ, ಯುದ್ಧದಲ್ಲಿ ಗೆಲ್ಲಲಾಗದ್ದನ್ನು ಪ್ರೀತಿಯಿಂದ ಹೇಗೆ ಗೆಲ್ಲಬಹುದು? ಲೇಖನದ ಆಧಾರದಿಂದ ವಿವರಿಸಿರಿ. ಇಲ್ಲಿ ಹೇಮಾವತಿ ವಿ ಹೆಗ್ಗಡೆ, ಈ ಒಂದು ಲೇಖನದ ಲೇಖಕಿಯಾಗಿರುವಂತಹ ಹೇಮಾವತಿ ವಿ ಹೆಗ್ಗಡೆ ಅವರು ಹೀಗೆ ಹೇಳ್ತಾರೆ: ಭವಿಷ್ಯದ ಸಂಘರ್ಷ ಮತ್ತಷ್ಟು ಭಯಂಕರವಾಗಲಿದೆ ಅಂತ ಭಾರತೀಯ ಸೇನೆಯ ಮುಖ್ಯಸ್ಥರೊಬ್ಬರು ಹೇಳಿದುದನ್ನು ಇವರು ಈ ಲೇಖನದಲ್ಲಿ ಹೇಳ್ತಾರೆ. ಈ ಭವಿಷ್ಯದ ಸಂಘರ್ಷ ಮತ್ತಷ್ಟು ಹೆಚ್ಚಾಗಲಿಕ್ಕಿದೆ, ಮತ್ತಷ್ಟು ಭಯಂಕರವಾಗಲಿಕ್ಕಿದೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ಈಗಿನ ಸುಧಾರಿತ ತಂತ್ರಜ್ಞಾನ ಹಾಗೂ ಅಂತರ್ಜಾಲದ ಬಳಕೆಯಿಂದಾಗಿ ಭವಿಷ್ಯದಲ್ಲಿ ಘರ್ಷಣೆಗಳು ಮತ್ತಷ್ಟು ಘೋರವಾಗಲಿದೆ. ಇದನ್ನು ಮೆಟ್ಟಿ ನಿಲ್ಲುವುದು ಎಲ್ಲ ದೇಶಗಳಿಗೂ ಕೂಡ ಸವಾಲಾಗಿದೆ ಅನ್ನುವಂತಹ ಒಂದು ಎಚ್ಚರಿಕೆಯ ಮಾತನ್ನು ಈ ಸೇನೆಯ ಮುಖ್ಯಸ್ಥರು ಹೇಳ್ತಾರೆ. ಈ ಎಚ್ಚರಿಕೆಯ ಮಾತನ್ನು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಈಗಿನ ಈ ಪ್ರಸ್ತುತ ಸನ್ನಿವೇಶಗಳಲ್ಲಿ, ಈಗಿನ ಈ ಕಾಲಘಟ್ಟದಲ್ಲಿ ಇದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ಇಲ್ಲದಿದ್ದರೆ ಭವಿಷ್ಯದಲ್ಲಿ ಈ ಸಂಘರ್ಷ ಮತ್ತಷ್ಟು ಹೆಚ್ಚಾಗಲಿಕ್ಕಿದೆ. ಈಗಾಗಲೇ ನಾವು ಕಂಡ ಹಾಗೆ ರಷ್ಯಾ ಮತ್ತು ಉಕ್ರೇನ್ ರಾಷ್ಟ್ರಗಳ ನಡುವಿನ ಯುದ್ಧೋನ್ಮಾದದಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ, ಕಷ್ಟ ನಷ್ಟಗಳು ಕೂಡ ಉಂಟಾಗಿವೆ. ಯುದ್ಧದಲ್ಲಿ ತೊಡಗಿಸಿಕೊಳ್ಳುವಂಥ 2 ರಾಷ್ಟ್ರಗಳಿಗೆ ಮಾತ್ರವಲ್ಲ, ಅವುಗಳನ್ನು ಯಾವ ರಾಷ್ಟ್ರಗಳು ಬೆಂಬಲಿಸ್ತವೋ ಆ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ಸೇವೆ ಇರ್ಬೋದು, ಇವುಗಳನ್ನೆಲ್ಲ ನಿರ್ವಹಿಸುವಂಥ ಯಾವೆಲ್ಲ ರಾಷ್ಟ್ರಗಳಿವೆ ಅವುಗಳೆಲ್ಲವೂ ಕೂಡ ಸಂಕಷ್ಟವನ್ನು ಅನುಭವಿಸ್ತದೆ. ಈ ಯುದ್ಧೋನ್ಮಾದ ಎನ್ನುವುದು ಒಂದೆಡೆ ದೇಶ ರಕ್ಷಣೆಗೆ ಸಂಬಂಧಿಸಿದರೆ, ಮತ್ತೊಂದೆಡೆ ಇದು ಬದುಕಿನ ಎಲ್ಲ ಕ್ಷೇತ್ರಗಳನ್ನು ಕೂಡ ಆವರಿಸಿಕೊಂಡು ಬಿಟ್ಟಿದೆ. ಹಿಂದೆ ಈ ಯುದ್ಧ ಸಂಘರ್ಷಗಳು ಹಿಂದೆ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆ ಬಂದಾಗ ಲೇಖಕಿಯವರು ಹೇಳ್ತಾರೆ, ಈ ಹಿಂದೆ ರಾಮಾಯಣ ಮಹಾಭಾರತ ಈ ಕಥೆಗಳಲ್ಲಿ ನೋಡಿದರೂ ಕೂಡ ಯುದ್ಧದಲ್ಲಿ ಬಿಲ್ಲು ಬಾಣ, ಖಡ್ಗ, ಗದೆಗಳ ಜೊತೆಗೆ ದೀರ್ಘ ತಪಸ್ಸನ್ನು ಆಚರಿಸಿ ದೇವರಿಂದ ಪಡೆದುಕೊಂಡಂಥ ಮಂತ್ರಾಸ್ತ್ರಗಳು ಕೂಡ ಸೇರಿದ್ವು. ಅಂದಿನ ಕಾಲಕ್ಕೆ ಅದೇ ಘೋರ ಯುದ್ಧ. ನೂರಾರು ಸೈನಿಕರು ಬಾಣ, ಖಡ್ಗದ ಏಟಿಗೆ ಸಿಲುಕಿ ಕೈಕಾಲು ಕತ್ತರಿಸಲ್ಪಟ್ಟು ರಣರಂಗದಲ್ಲಿ ಬಿದ್ದಿರುವಂಥ ದೃಶ್ಯಗಳನ್ನು ನಾವೆಲ್ಲ ನೋಡಿದ್ದೇವೆ, ಟಿವಿಗಳಲ್ಲಿ ನೋಡಿದ್ದೇವೆ. ಈಗಿನ ಯುದ್ಧ ಬರೀ ಸೈನಿಕರಿಗಷ್ಟೇ ಸೀಮಿತವಾಗಿ ಉಳಿದಿಲ್ಲ. ಹಿಂದೆ ಬರೇ ರಣಾಂಗಣದಲ್ಲಿ ಯಾರಿರ್ತಾರೋ ಅವರಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಈಗಿನ ಯುದ್ಧಗಳಿವೆವಲ್ಲ, ಅದೆಲ್ಲವೂ ಅಮಾಯಕ ಲಕ್ಷಾಂತರ ಜನರು ಬಾಂಬ್ ದಾಳಿಯಿಂದ ಸಾವನ್ನಪ್ಪುವಂಥದ್ದು, ಆಸ್ತಿಪಾಸ್ತಿಗಳ ನಾಶವಾಗುವಂಥದ್ದು, ಇದೆಲ್ಲವೂ ನಡೀತದೆ. ಹಿಂದೆಲ್ಲ ಮನೆಯ ಕಿಚ್ಚು ತನ್ನ ಮನೆಯನ್ನು ಮಾತ್ರ ಸುಡುತ್ತಿತ್ತು. ಕಿಚ್ಚು ಅಂದರೆ ಬೆಂಕಿ. ತನ್ನ ಮನೆಯನ್ನು ಮಾತ್ರ ಸುಡ್ತಾ ಇತ್ತು. ಆದರೆ ಈ ಮನೆಯೊಳಗಣ ಕಿಚ್ಚು ಊರು ಕೇರಿಯನ್ನು ಕೂಡ ಅಪೋಷಣ ಅಂದರೆ ಆಹುತಿ ತೆಗೆದುಕೊಳ್ಳುವ ಹಾಗೆ ಕಾಣ್ತಾ ಇದೆ. ಆಯಾ ದೇಶದ ಅಂತಃಕಲಹಗಳು ಅಂದರೆ ಒಳಗಿನ ಜಗಳಗಳು ಅದು ವಿಸ್ತಾರಗೊಂಡು ಇಡೀ ಜಗತ್ತನ್ನೇ ಆವರಿಸಿರುವಂಥ ಸಮಯದಲ್ಲಿ ಯುದ್ಧೋನ್ಮಾದಕ್ಕೆ ಉತ್ತೇಜನ ನೀಡದೆ ಶಾಂತಿ ಮಂತ್ರವನ್ನು ಪಠಿಸಬೇಕು ಅಂತ ಇಲ್ಲಿ ಲೇಖಕಿಯವರು ಹೇಳ್ತಾರೆ. ಈಗಿನ ದಿನಗಳಲ್ಲಿ ಬಹುತೇಕ ರಾಷ್ಟ್ರಗಳು ಸಾಕಷ್ಟು ಯುದ್ಧ ಸಾಮಗ್ರಿಗಳನ್ನು ದಾಸ್ತಾನು ಮಾಡ್ತಾ ಇವೆ. ರಕ್ಷಣಾ ವ್ಯವಸ್ಥೆಗೆ ಹೆಚ್ಚಿನ ಹಣವನ್ನು ವ್ಯಯಿಸ್ತಾ ಇದೆ. ಈ ಪರಿಪಾಠ ಹೆಚ್ಚುತ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಮನುಕುಲದ ಸುಧಾರಣೆಗೆ ಮಾಡುವ ಖರ್ಚಿಗಿಂತ ಹೆಚ್ಚಿನ ಖರ್ಚು ಮನುಕುಲದ ನಾಶಕ್ಕೆ ವ್ಯಯವಾಗ್ತದೆ. ದೇಶದೊಳಗೆ ನಡೆಯುವಂಥ ಸುಧಾರಣೆಗೆ ವ್ಯಯಿಸುವಂಥ ಖರ್ಚು, ಅದರ ಬದಲಿಗೆ ಈಗ ಮನುಕುಲದ ನಾಶದ ಕಡೆಗೆ ಆ ಖರ್ಚಾಗ್ತಾ ಇದೆ.
ಇದೆಲ್ಲವೂ ಕೂಡ ಅಂದರೆ ದೇಶಗಳ ನಡುವೆ ನಡೆಯುತ್ತಾ ಇರುವಂತಹ ಈ ಕದನ ಈಗ ಮನಸ್ಸುಗಳ ನಡುವೆಯೂ ಹೆಚ್ಚಾಗಿದೆ. ಹಿಂದಿನ ಕಾಲದಂತೆ ಇಂದು ಮನಸ್ಸುಗಳು ನಿರಾಳವಾಗಿಲ್ಲ. ವಿದ್ಯೆ, ಉದ್ಯೋಗ, ಹುದ್ದೆ ಎಲ್ಲದರಲ್ಲೂ ಕೂಡ ಒಂದು ರೀತಿಯ ಪೈಪೋಟಿ, ಉದ್ವೇಗ, ಗಂಡ ಹೆಂಡಿರ ದುಡಿಮೆ ಇಂದು ಅನಿವಾರ್ಯ ಹೌದು. ಆದರೆ ಇಬ್ಬರೂ ಕೂಡ ಬೆಳಿಗ್ಗೆ ಮನೆ ಬಿಟ್ಟು ಹೊರಟರೆ ಸಾಯಂಕಾಲ ಆಗುವಾಗ ಮನೆ ಸೇರ್ತಾರೋ ಇಲ್ವೋ ಅನ್ನುವಂಥ ಒಂದು ರೀತಿಯ ಆತಂಕ, ಭಯ ಅವರಿಬ್ಬರಲ್ಲಿ ಮನೆ ಮಾಡ್ತಾ ಇದೆ. ಹಾಗೆ ಎಲ್ಲ ಉದ್ವೇಗಗಳ ನಡುವೆ ಲೇಖಕಿಯವರು ಇನ್ನೊಂದು ಮಾತನ್ನು ಹೇಳ್ತಾರೆ ನಮಗೆ. ಮನೋರಂಜನೆಗೆ ಅಂತ ಟಿ ವಿ ಧಾರಾವಾಹಿಗಳು, ಸಿನಿಮಾಗಳನ್ನು ನೋಡೋಣವೆಂದರೆ ಅಲ್ಲಿಯೂ ಕೂಡ ಅತ್ತೆ ಸೊಸೆ ಇರ್ಬೋದು, ಅತ್ತಿಗೆ ನಾದಿನಿಯರ ಒಳಗಿನ ವೈಮನಸ್ಸು, ಅಸೂಯೆಗಳು ಎಷ್ಟು ತೀವ್ರವಾಗಿರುತ್ತದೆ ಅಂದರೆ ಒಬ್ಬರನ್ನು ಒಬ್ಬರು ತೆಗೆಯುವಲ್ಲಿ ಅಥವಾ ಅವರ ನಡುವಿನ ಜಗಳ ಒಂದು ಯಾವ ರೀತಿ ಹೋಗ್ತದೆ ಅಂದರೆ ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯುವಂಥದ್ದು. ಯಾರೂ ಕೂಡ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಹಾಗೆ ಒಂದು ಸಿನಿಮಾ ನೋಡೋಣವೆಂದರೆ ಆ ಸಿನಿಮಾದಲ್ಲಿಯೂ ಕೂಡ ಹೊಸ ಹೊಸ ರೀತಿಯಲ್ಲಿ ನಡೆಯುತ್ತಾ ಇರುವಂಥ ಹಿಂಸೆ ಇರ್ಬೋದು, ಕತ್ತಿ ಮಚ್ಚುಗಳು, ಇವೆಲ್ಲವೂ ಕೂಡ ಲೇಖಕಿಯವರು ಹೇಳ್ತಾರೆ. ಲೇಖಕಿಯಾದಂತಹ ಹೇಮಾವತಿ ವಿ ಹೆಗ್ಗಡೆ ಅವರು ಹೇಳ್ತಾರೆ, ಈ ಒಂದು ಫೈಟಿಂಗ್ ಸೀನಿಗೆ, ಈ ಜಗಳದ ಸೀನಿಗೆ ಬಹುಶಃ ಎಷ್ಟೊಂದು ಈ ನಿರ್ದೇಶಕರು ಎಷ್ಟು ತಲೆ ಕೆಡಿಸಿಕೊಳ್ತಾರೋ ಏನೋ ಅನ್ನುವಂಥದ್ದು. ಇನ್ನು ಕುಟುಂಬಗಳ ಒಳಗೂ ಕೂಡ ನಾನು ನನ್ನದು ಎನ್ನುವಂತಹ ಸ್ವಾರ್ಥ, ಪರಸ್ಪರ ಅಣ್ಣ ತಮ್ಮಂದಿರೊಳಗೆ ಪ್ರೀತಿ ವಿಶ್ವಾಸಗಳ ಬದಲಾಗಿ ಮೇಲಾಟ ನಿಷ್ಠುರಗಳೇ ಅಂದರೆ ಜಗಳವೇ ನಡೀತಾ ಇದೆ. ಕೈಯಲ್ಲಿ ಮೊಬೈಲ್ ಹಿಡಿದುಕೊಳ್ಳುವಂತಹ ಮಕ್ಕಳು ಕೂಡ ಒಬ್ಬರನ್ನೊಬ್ಬರು ಮಾತಾಡ್ತಾ ಇಲ್ಲ. ವಿಡಿಯೋ ಗೇಮ್ಗಳ ಮೂಲಕ ಒಬ್ಬರನ್ನೊಬ್ಬರು ಸೋಲಿಸುವಂತಹ ಸ್ಪರ್ಧೆಯಲ್ಲಿದ್ದಾರೆ. ಮನೋರಂಜನೆಗೆ ಸಾಧನವಾಗಬೇಕಾಗಿರುವಂತಹ ಭಾರತ ಪಾಕಿಸ್ತಾನದ ಮಧ್ಯೆ ನಡೆಯುವ ಕ್ರಿಕೆಟ್ ಪಂದ್ಯವೂ ಕೂಡ ಅದೂ ಕೂಡ ಒಂದು ರೀತಿಯಲ್ಲಿ ಯುದ್ಧ ನಡೀತಾ ಇದೆ ಅನ್ನುವ ರೀತಿಯಲ್ಲಿ ಯಾರು ನೋಡ್ತಾ ಇರ್ತಾರೋ ಅವರ ಹೃದಯ ಬಡಿತ ಏರುವಂತಹ, ರಕ್ತದೊತ್ತಡ ಹೆಚ್ಚುವಂತಹ ಸಂದರ್ಭವನ್ನು ಮಾಡಿಕೊಡ್ತಾ ಇದೆ. ಇಲ್ಲಿ ಕ್ರೀಡೆ ಕೂಡ ಒಂದು ಯುದ್ಧೋನ್ಮಾದವನ್ನು ತರ್ತದೆ ಅಂತ ಇಲ್ಲಿ ಲೇಖಕಿಯವರು ಹೇಳ್ತಾರೆ. ಇನ್ನು ಒಟ್ಟಿನಲ್ಲಿ ದೇಶ, ಮನೆ, ಮನಸ್ಸು, ಬುದ್ಧಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಒಂದು ರೀತಿಯ ಯುದ್ಧೋನ್ಮಾದ, ಸೋಲು ಗೆಲುವು ಮೇಲಾಟಗಳು ಮಾನಸಿಕ, ದೈಹಿಕ, ಭಾವನಾತ್ಮಕ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಇವೆಲ್ಲವನ್ನು ಮೀರಿ ಬೆಳೆದು ನಾವೆಲ್ಲ ನಮ್ಮ ನಾಡು ಮಾತ್ರವಲ್ಲದೆ ಮನೆ ಮನದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕಾದಂತಹ ಅಗತ್ಯವಿದೆ ಅಂತ ಇಲ್ಲಿ ಲೇಖಕಿಯವರು ಹೇಳ್ತಾರೆ. ಅದಕ್ಕಾಗಿ ಶಾಂತಿ, ಅಹಿಂಸೆ, ಪ್ರೀತಿ, ಕರುಣೆಯನ್ನು ಜಗತ್ತಿನ ಎಲ್ಲೆಡೆಗೆ ಕೂಡ ನಾವು ಹರಡಬೇಕಾಗಿದೆ. ಅಹಿಂಸಾ ಪರಮೋ ಧರ್ಮ ಎಂಬ ಮೂಲ ಮಂತ್ರವನ್ನು ಜೀವನದಲ್ಲಿ ಅಳವಡಿಸಿಕೊಂಡ ಮಹಾವೀರ ತೀರ್ಥಂಕರರು ಜನಸಾಮಾನ್ಯರಲ್ಲಿಯೂ ಕೂಡ ಅಹಿಂಸೆ, ತ್ಯಾಗಗಳ ಬಗ್ಗೆ ಅರಿವು ಮೂಡಿಸಿದವರು. ಅವರ ಸಂದೇಶಗಳನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಈ ಯುದ್ಧೋನ್ಮಾದ ಇದೆಯಲ್ಲ, ಆ ಸೋಲು ಗೆಲುವು ಮೇಲಾಟಗಳು ಮಾನಸಿಕ, ದೈಹಿಕ, ಭಾವನಾತ್ಮಕವಾಗಿ ಏನೆಲ್ಲ ಪರಿಣಾಮ ಬೀಳ್ತದೆ ಇದೆಲ್ಲವನ್ನು ನಾವು ಯುದ್ಧೋನ್ಮಾದಗಳು ಏನಿವೆ ಅವನ್ನು ಪ್ರೀತಿಯ ಮುಖಾಂತರ ನಾವು ಕಡಿಮೆ ಮಾಡಿಕೊಳ್ಬೇಕು. ಅಂದರೆ ಮಹಾವೀರ ತೀರ್ಥಂಕರರು ಯಾವ ಒಂದು ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು, ಅಹಿಂಸೆ, ತ್ಯಾಗ ಅನ್ನುವಂಥದ್ದು, ಅದನ್ನೆಲ್ಲವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅಂದರೆ ಈ ಪ್ರೀತಿ ಅನ್ನುವಂಥದ್ದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಈ ಯುದ್ಧೋನ್ಮಾದಗಳು ಕಡಿಮೆಯಾಗಬಹುದು ಅನ್ನುವಂಥದ್ದು. ಅಂದರೆ ನಾವು ಯಾವುದು ಯುದ್ಧದಲ್ಲಿ ಗೆಲ್ಲಲಾಗದೇ ಇರುವಂಥದ್ದನ್ನು ಪ್ರೀತಿಯಲ್ಲಿ ನಾವು ಗೆಲ್ಲಬಹುದು ಅನ್ನುವಂಥದ್ದು. ಇದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ ಲೇಖಕಿಯವರು. ಒಮ್ಮೆ ರಾಜ ಮಾರುವೇಷದಲ್ಲಿ ತಿರುಗಾಡಲಿಕ್ಕೆ ಹೋಗ್ತಾನಂತೆ. ಒಂದು ಸಣ್ಣ ಗುಡಿಸಲಲ್ಲಿ ಒಬ್ಬ ಭಿಕ್ಷು ಸ್ವಲ್ಪ ನಿದ್ದೆ ಮಾಡಿ ಎದ್ದು ಕೂತ್ಕೊಂಡಿದ್ದಂತೆ. ಇದನ್ನು ಕೆಲವು ದಿವಸಗಳಿಂದ ನೋಡ್ತಾ ಇದ್ದಂತಹ ರಾಜ ಬಹುಶಃ ಈ ಒಂದು ಭಿಕ್ಷುಕ ಏನೋ ಒಂದನ್ನು ತನ್ನ ಗುಡಿಸಲಿನಲ್ಲಿ ಯಾವುದೋ ಒಂದು ಬೆಲೆ ಬಾಳುವಂತಹ ಏನನ್ನೋ ಅಮೂಲ್ಯವಾದುದನ್ನು ಏನನ್ನೋ ಬಚ್ಚಿಟ್ಟುಕೊಂಡಿದ್ದಾನೆ ಇರಬೇಕು, ನೋಡ್ತೇನೆ ಅಂತ ಯೋಚನೆ ಮಾಡಿಕೊಂಡು ಅವನ ಭಿಕ್ಷುಕನ ಗುಡಿಸಲಿನ ಒಳಗೆ ಹೋಗಿ ಹುಡ್ತಾನಂತೆ. ಅಲ್ಲಿ ಏನೂ ಇಲ್ಲ. ಆ ಭಿಕ್ಷುಕನ ಹರಕು ಬಟ್ಟೆ ಇತ್ತು, ಮುರುಕು ಪಾತ್ರೆ ಇತ್ತು, ಅಷ್ಟು ಬಿಟ್ಟರೆ ಏನಿಲ್ಲ. ಆಗ ರಾಜ ಹೇಳ್ತಾನಂತೆ ಈ ಭಿಕ್ಷುವಿನ ಹತ್ರ, ಎಲೈ ಭಿಕ್ಷುವೆ,
ಭಿಕ್ಷುಕನೇ, ನಾನು ಬಹಳಷ್ಟು ಸಂಪತ್ತಿರುವಂತಹ ರಾಜನಾದರೂ ಹಾಯಾಗಿ ನಾನು ಮಲ್ಕೊಳ್ತೇನೆ. ನೀನು ಈ ಹರಕು ಬಟ್ಟೆ ಪಾತ್ರೆಗಾಗಿ ಯಾಕೆ ನಿದ್ದೆ ಬಿಡ್ತೀಯಾ ಅಂತ ಹೇಳಿದಾಗ ಈ ಭಿಕ್ಷುಕ ಹೇಳ್ತಾನಂತೆ, ನಿನ್ನ ಸಂಪತ್ತು ನೀನು ಮತ್ತೆ ಗಳಿಸಬಹುದು, ಆದರೆ ನನ್ನ ಸಂಪತ್ತು ಜನ್ಮಾಂತರಗಳಿಂದ ಜತನವಾಗಿ ಕಾಪಾಡಿಕೊಂಡು ಬಂದಿರುವಂಥ ಈ ಶಾಂತಿ ಇದೆಯಲ್ಲ, ಅದನ್ನು ಈಗ ನಾನು ಕಳ್ಕೊಂಡ್ರೆ ಇನ್ನೆಷ್ಟು ಜನ್ಮಗಳು ಬೇಕು ಅದನ್ನು ಮತ್ತೆ ಗಳಿಸುವುದಕ್ಕೆ ಅಂತಾರೆ. ಹೀಗೆ ಯೋಗಿಗಳು ಇದ್ದಾರಲ್ಲ, ಈ ಯೋಗಿಗಳು ಇರ್ಬೋದು, ಸಂತರು ಇರ್ಬೋದು, ಸನ್ಯಾಸಿಗಳಿರ್ಬೋದು, ಅವರೆಲ್ಲ ಜಾಗೃತವಾಗಿ ಎಚ್ಚರವಾಗಿರ್ತಾರೆ. ಈ ರಾಜನಂತೆ ಮಾಯೆಯ ತೊಟ್ಟಿಲಲ್ಲಿ ಮಲಗಿರುವ ನಮಗೆ ಯಾರಾದರೂ ಎಚ್ಚರಿಸಲು ಬಂದರೆ ಸಿಟ್ಟು, ಮಲಗಿದ್ದು ಸಾಕು ಎಚ್ಚರಾಗು ಏಳು ಎಂಬ ಸಂದೇಶಕ್ಕೆ ಕಿವಿ ಕೊಡುವ ಮನಸ್ಸಿಲ್ಲ. ಯಾಕೆಂದರೆ ಈ ಲೋಕದಲ್ಲಿ ನಾವೇನು ಮಾಡೋದು ಬಹಳಷ್ಟಿದೆ. ನಮ್ಮ ಶತ್ರುಗಳು ಪ್ರತಿಸ್ಪರ್ಧಿಗಳ ಜೊತೆ ಹೋರಾಡುತ್ತಾ ಏನನ್ನೋ ಸಾಧಿಸಬೇಕು, ಹಣ ಹೆಸರು ಗಳಿಸಿಕೊಳ್ಳಬೇಕು ಎಂಬ ಹಂಬಲದಲ್ಲಿದ್ದೇವೆ. ಆದರೂ ಒಂದು ಮಾತು ನಿಜ, ಭವಕಾನನದ ಪಯಣಿಗರು ನಾವು. ಅಲ್ಲಿ ನಿಶ್ಚಿಂತೆಯಿಂದ ಮಲಗಬೇಕಾದರೆ ಎಚ್ಚೆತ್ತವನು ಒಬ್ಬ ಬೇಕು. ನಾವಂತೂ ಎಚ್ಚರಿಸಲು ಬಂದ ಯಾವ ದಾರ್ಶನಿಕ ಸಂತ ಸತ್ಪುರುಷರನ್ನು ಕೂಡ ನಾವು ಹಿಂಸೆ ಮಾಡದೆ ಬಿಟ್ಟಿಲ್ಲ. ಅಂಥವರನ್ನೆಲ್ಲ ಓಡಿಸ್ತಾ ಇದ್ದೇವೆ. ಅವರ ತತ್ವಗಳನ್ನು ನಾವು ಅಳವಡಿಸಿಕೊಳ್ಳಿಕ್ಕೆ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಾವು ಸಿದ್ಧರಿಲ್ಲ. ನಾವು ಅವರನ್ನು ಮೋಸದವರು ಅಂತ ನಾವು ಓಡಿಸ್ತಾ ಇದ್ದೇವೆ. ಯುದ್ಧದಲ್ಲಿ ಗೆಲ್ಲಲಾಗದ್ದನ್ನು ಪ್ರೀತಿಯಲ್ಲಿ ಗೆಲ್ಲಬಹುದಂತೆ. ಹಾಗಾಗಿ ಜಗತ್ತಿನಲ್ಲಿ ತುಂಬಿರುವ ಯುದ್ಧೋನ್ಮಾದವನ್ನು ಪ್ರೀತಿಯಿಂದ ದೂರ ಮಾಡಲು ಸಾಧ್ಯ. ಅಕ್ಷಯ ಪಾತ್ರೆ ಎಂಬ ಮಾತನ್ನು ನಾವು ಕೇಳಿದ್ದೇವೆ. ಲೇಖಕಿಯವರು ಹೇಳ್ತಾರೆ, ದ್ರೌಪದಿಯ ಕೈಯಲ್ಲೊಂದು ಅಕ್ಷಯ ಪಾತ್ರೆ ಇತ್ತಂತೆ. ಅದರಲ್ಲಿ ಬಡಿಸಿದಷ್ಟು ಅನ್ನ ಖಾಲಿ ಆಗ್ತಾ ಇರಲಿಲ್ಲಂತೆ. ಹಾಗೆಯೇ ದೇವರು ಎಲ್ಲರಿಗೂ ಕೂಡ ಒಂದು ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದಾನೆ. ಅದೆಂದರೆ, ಈ ಅಕ್ಷಯ ಪಾತ್ರೆ ಯಾವುದೆಂದರೆ ನಮ್ಮ ಎದೆಯಾಳದ ಪ್ರೀತಿ, ಎದೆಯ ಒಳಗೆ ಹೃದಯದಲ್ಲಿ ಇರುವಂತಹ ಪ್ರೀತಿ. ಅದು ಎಷ್ಟು ಕೊಟ್ಟರೂ, ಯಾರಿಗೆ ಕೊಟ್ಟರೂ ಮುಗಿಯಲಾಗದ್ದು, ಹಂಚಿದಷ್ಟು ತಿರುಗಿ ಬರುವಂಥದ್ದು. ನಾವು ಹಣ, ಚಿನ್ನ, ಬೆಳ್ಳಿ ಎಷ್ಟೇ ಕೊಡಲಿ, ಕೊಟ್ಟ ಬಳಿಕ ಅದು ನಮ್ಮ ಕೈಯಿಂದ ಜಾರಿ ಹೋಗುತ್ತದೆ. ಮಾತ್ರವಲ್ಲ, ಪಡಕೊಂಡವನಲ್ಲೂ ಶಾಶ್ವತವಾಗಿ ಉಳಿಯುತ್ತದೆ ಎನ್ನಲಾಗದು. ಹಾಗಾಗಿ ವಿದ್ಯಾರ್ಥಿಗಳೇ, ನಾವು ಸಕಾಲಕ್ಕೆ ನಾವು ತೋರಿದಂತಹ ಪ್ರೀತಿ, ಅಕ್ಕರೆ ನೆನಪಿರುವಂಥದ್ದು. ನಾವು ಕೊಟ್ಟ ಹಣದ ನೆನಪು ಉಳಿಯಲಾರದು. ಇಂತಹ ಪ್ರೀತಿ ಎಂಬ ಅಕ್ಷಯ ಪಾತ್ರೆಯನ್ನು ತಮ್ಮೊಳಗೆ ಇಟ್ಟುಕೊಂಡು ಅದನ್ನು ಹಂಚುವಲ್ಲಿ ನಾವು ತೋರುವ ಜಿಪುಣತನ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಕೋಪ, ದ್ವೇಷ, ಮತ್ಸರಗಳನ್ನು ಧಾರಾಳವಾಗಿ ಹಂಚುವಂತಹ ನಾವು ಪ್ರೀತಿಯನ್ನು ತೋರುವಲ್ಲಿ ಜಿಪುಣತನವನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು ಉದಾಹರಣೆಯನ್ನು ಹೇಳ್ತಾರೆ ಲೇಖಕಿಯವರು. ಪ್ರಪಂಚದಲ್ಲಿ ತಾಯಿಯೊಬ್ಬಳು ಮಾತ್ರ ತನ್ನ ಮಕ್ಕಳಿಗೆ ಮುಕ್ತ ಮನಸ್ಸಿನಿಂದ ಪ್ರೀತಿಯನ್ನು ಹಂಚುತ್ತಾಳೆ. ಮಕ್ಕಳು ಅಷ್ಟೇ ಚಿಕ್ಕವರಿದ್ದಾಗ ಅಮ್ಮನ ಸೆರಗು ಹಿಡಿದು ಅಮ್ಮನಿಲ್ಲದ ಜಗತ್ತೇ ಇಲ್ಲ ಎನ್ನುವಂತೆ ಆಕೆಯ ಸುತ್ತುತ್ತಿರುತ್ತಾರೆ. ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಲ್ಲೂ ಚಿಕ್ಕವರಿರುವಾಗ ಬಹಳಷ್ಟು ಪ್ರೀತಿ ಅಕ್ಕರೆಗಳು ಇರ್ತವೆ. ಆದರೆ ಮಕ್ಕಳು ಬೆಳೆದಂತೆ ತನ್ನದೇ ಸಂಸಾರ, ಮಕ್ಕಳು ಎಂಬ ಪರಿಧಿಯಲ್ಲಿ ಸಿಕ್ಕಿಕೊಂಡಾಗ ಹೆತ್ತ ತಾಯಿ ಒಡ ಹುಟ್ಟಿದ ಅಕ್ಕ ತಮ್ಮಂದಿರಿಗೂ ಕೂಡ ಪ್ರೀತಿ ತೋರಿಸುವಲ್ಲಿ ಹಿಂದೇಟು ಹಾಕುತ್ತಾರೆ. ಹೀಗೆ ಯಾಕೆ ದೊಡ್ಡವರಾದಂತೆ ಪ್ರೀತಿ ವಿಸ್ತಾರವಾಗುವ ಬದಲು ಯಾಕೆ ಸಂಕುಚಿತವಾಗ್ತದೆ ಎನ್ನುವುದು ಆಶ್ಚರ್ಯದ ಸಂಗತಿ ಅಂತ ಲೇಖಕಿ ಹೇಳ್ತಾ ಇದ್ದಾರೆ. ತಾಯಿ ಮಕ್ಕಳಿಂದ ಬರಿಯ ಪ್ರೀತಿಯನ್ನು, ಆರೈಕೆಯನ್ನು, ಒಳ್ಳೆಯ 4 ಮಾತುಗಳನ್ನು ಮಾತ್ರ ತಾಯಿ ತನ್ನ ಮಕ್ಕಳಿಂದ ಬಯಸ್ತಾಳೆ. ಅಕ್ಕ ತಂಗಿಯರು ಅಣ್ಣನ ಪ್ರೀತಿಗಾಗಿ ತವರು ಮನೆಗೆ ಬರ್ತಾರೆ. ಎಂಥ ಬಡವರ ಮನೆಯಲ್ಲಿಯೂ ಕೂಡ ಹಂಚಬಲ್ಲಂತಹ ಒಂದು ವಸ್ತು ಇರುವುದು ಎಂದಾದರೆ ಅದು ಪ್ರೀತಿ ಮಾತ್ರ. ಮನೆ ಮಂದಿ ಎಲ್ಲ ಒಟ್ಟಿಗೆ ಕುಳಿತು ಇದ್ದ ಗಂಜಿಯನ್ನೇ ಹಂಚಿ ಉಂಡು ಸಂತೋಷದಲ್ಲಿ ಇರಬಹುದಾದರೆ ಇಲ್ಲಿ ಇವರನ್ನು ಬಂಧಿಸಿಡುವುದು ಪ್ರೀತಿ ಒಂದೇ. ಇನ್ನು ಸಂತ ಮಹಾತ್ಮರಿಗೂ ಕೂಡ ಎಲ್ಲವನ್ನು ಕೂಡ ಉದ್ಧರಿಸಬೇಕು ಅನ್ನುವಂಥ ಹಂಬಲ, ಪ್ರೀತಿ. ಅದಕ್ಕಾಗಿ ಅವರು ಸನ್ಮಾರ್ಗವನ್ನು ತೋರುವಂಥ ಕೆಲಸವನ್ನು ಮಾಡ್ತಾರೆ. ದನ ಕಾಯು ಇದಕ್ಕೊಂದು ಇನ್ನೊಂದು ಉದಾಹರಣೆಯನ್ನು ಲೇಖಕಿಯವರು ಹೇಮಾವತಿ ವಿ ಹೆಗ್ಗಡೆಯವರು ಒಂದು ಉದಾಹರಣೆಯನ್ನು ಕೊಡ್ತಾರೆ ನೋಡಿ. ದನ ಕಾಯುವ ಬಿಂದಿ ಎಂಬ ಹುಡುಗಿ, ಬಿಂದಿ ಅಂದರೆ ಆ ಹುಡುಗಿಯ ಹೆಸರು, ಬಿಂದಿ ಎಂಬ ಹುಡುಗಿ ತಾನೆಷ್ಟೇ ಕಷ್ಟದಲ್ಲಿದ್ದರೂ ಭಿಕ್ಷೆಯನ್ನು ಬೇಡಿ 1050 ಮಕ್ಕಳನ್ನು ಸಾಕಿದ ವಿಷಯ ಇಂದು ಚಿತ್ರಕಥೆಯಾಗಿದೆ. ಆಕೆಯ ಪ್ರೀತಿಗಾಗಿ ಆಕೆಯಲ್ಲಿ ಪ್ರೀತಿಗೆ ಬಡತನವಿರಲಿಲ್ಲ. ಆದುದರಿಂದಲೇ ಅವಳಿಂದ ಈ ಮಹತ್ ಕಾರ್ಯ ಸಾಧ್ಯವಾಯಿತು. ಹಿಂದಿನ ಕಾಲದಲ್ಲಿ ದುಡಿದು ತಿನ್ನುವ ಹಳ್ಳಿಯ ಎಲ್ಲ ಮನೆಗಳಲ್ಲಿಯೂ ಕೂಡ ಬಡತನ ಇತ್ತು. ಆದರೆ ತಾಯಿ ಅಜ್ಜಿಯರ ಪ್ರೀತಿಯ ಬಲ ಇತ್ತು.
ಹಣವಿರದಿದ್ದರೂ ಕೂಡ ಪರಸ್ಪರರಲ್ಲಿ ತ್ಯಾಗ, ಪ್ರೀತಿ, ಬಾಂಧವ್ಯಗಳು ಇದ್ದವು. ಇಂತಹ ಪ್ರೀತಿಯಿಂದಾಗಿ ಅವರ ಮಾತಿಗೆ ಬೆಲೆ ಇತ್ತು. ಪ್ರೀತಿ ಇದ್ದಾಗ ಕನ್ನಡಿಗಳು ಗಾಜಿನ ಕಿಟಕಿಗಳಾಗುತ್ತವೆ. ಅಂದರೆ ಕನ್ನಡಿಯಲ್ಲಿ ತನ್ನನ್ನು ತಾನೇ ನೋಡಿಕೊಳ್ಳಬಹುದು. ಅದು ಸ್ವಾರ್ಥವಾಗ್ತದೆ. ಆದರೆ ಗಾಜಿನ ಕಿಟಕಿಯಿಂದ ಪರರನ್ನು, ಅಕ್ಕಪಕ್ಕದವರ ಮನೆಯವರನ್ನು ಕೂಡ ನೋಡಲಿಕ್ಕಾಗ್ತದೆ. ಇನ್ನು ಕೆಲವೊಮ್ಮೆ ಹೇಳ್ತಾರೆ, ಕೆಲವೊಮ್ಮೆ ಈ ರೈತರು ಕಷ್ಟಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಾಗ ನಿಜವಾಗಿಯೂ ಆತನಿಗೆ ಹೆಂಡತಿ ಇರ್ಬೋದು, ತಾಯಿ ಇರ್ಬೋದು, ಮಕ್ಕಳಿರ್ಬೋದು, ಇವರ ನೆನಪಾಗೋದಿಲ್ಲ. ಅಲ್ಲಿ ನಾನು ಎಂಬ ಸ್ವಾರ್ಥ ಹೋಗಿ ನಾವು ಎಂಬ ಪ್ರಜ್ಞೆ ಬಂದಾಗ ಸುಲಭವಾಗಿ ಆತ ಆತ್ಮಹತ್ಯೆ ಮಾಡಿಕೊಳ್ಳಲಾರ. ಅಂದರೆ ಆತನಿಗೆ ನಾನು ಅನ್ನುವಂಥದ್ದು ಇರೋದರಿಂದ ಅವನು ಒಬ್ಬನೇ ಹೋಗಿ ಆತ್ಮಹತ್ಯೆಯನ್ನು ಮಾಡ್ತಾನೆ. ನಾವು ಅನ್ನುವಂಥದ್ದು ಇದ್ದಾಗ ಎಲ್ಲರೂ ಯೋಚನೆ ಮಾಡಿ ಈ ಸಾಲದಿಂದ ಹೇಗೆ ಹೊರಬರುವುದು ಅನ್ನುವಂತಹ ಯೋಚನೆ ಮಾಡ್ತಿದ್ರೆ ಇಂತಹ ಒಂದು ಆತ್ಮಹತ್ಯೆ ಮಾಡುವಂತಹ ಆಲೋಚನೆಯನ್ನು ಆ ರೈತ ಮಾಡುವುದಿಲ್ಲ. ಇನ್ನೊಂದು ಘಟನೆಯನ್ನು ಲೇಖಕಿ ಅವರು ಹೇಳ್ತಾರೆ. ಹಿಂದೆ ಒಮ್ಮೆ ಉಡುಪಿಯ ಪರ್ಯಾಯ ಮಹೋತ್ಸವದಲ್ಲಿ ನಿಮಗೂ ಕೂಡ ನೆನಪಿರ್ಬೋದು ವಿದ್ಯಾರ್ಥಿಗಳೇ. ಹಿಂದೆ ಪರ್ಯಾಯ ಮಹೋತ್ಸವದಲ್ಲಿ ಪಲಿಮಾರು ಶ್ರೀಗಳು ಅವರು ವೇದಿಕೆಯಲ್ಲಿದ್ದಾಗ ಅವರ ತಾಯಿ ವೇದಿಕೆಗೆ ಬರ್ತಾರಂತೆ. ವೇದಿಕೆಗೆ ಬರ್ತಾ ಇದ್ದ ಹಾಗೆ ಸ್ವಾಮಿಗಳು ಏನು ಮಾಡ್ತಾರೆ, ಅಷ್ಟು ದೊಡ್ಡ ಪೀಠದಲ್ಲಿ ಕೂತ್ಕೊಂಡಿದ್ದರೂ ಕೂಡ ಅವರು ಒಮ್ಮೆಲೆ ಎದ್ದುಕೊಂಡು ಬಂದು ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಈ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದು ನೋಡಿದರೆ ಜನಿವಾರ ಕಡಿದು ತಲೆ ಬೋಳಿಸಿ ಆತ ಶ್ರಾದ್ದ ಮಾಡಿಕೊಂಡು ತಂದೆ ಋಣದಿಂದ ಮುಕ್ತರಾದರೂ ಶ್ರೀಗಳು ತಮ್ಮ ಹೆತ್ತ ತಾಯಿಯ ಋಣದಿಂದ ಮುಕ್ತರಾಗಲು ಸಾಧ್ಯವಿಲ್ಲ ಅನ್ನುವಂಥ ಒಂದು ಒಳ್ಳೆಯ ಸಂದೇಶವನ್ನು ಶ್ರೀಗಳು ಕೊಟ್ಟು ಹೋದರು. ಅಂದರೆ ಇದೆಲ್ಲವನ್ನು ನಾವು ಒಂದು ಪಾಠವಾಗಿ ಕಲಿತುಕೊಳ್ಬೇಕು. ಹಾಗೆ ಅಬ್ರಹಾಂ ಲಿಂಕನ್ ಅವರು ಹೇಳ್ತಾರೆ, ಈ ಉದಾಹರಣೆಯನ್ನು ಕೂಡ ಲೇಖಕಿಯವರು ಹೇಳ್ತಾರೆ. ಅಬ್ರಹಾಂ ಲಿಂಕನ್ ಹೀಗೆ ಹೇಳ್ತಾ ಇದ್ರು, ಯಾರನ್ನಾದರೂ ಪ್ರೀತಿಸ್ತಿದ್ದರೆ ಅದನ್ನು ಅವರಿಗೆ ಹೇಳಬೇಕು ಮತ್ತು ನಿಮ್ಮ ಪ್ರೀತಿಯನ್ನು ತೋರಿಸಬೇಕು. ನೀವು ಅಂದರೆ ನಿಮ್ಮ ಒಳಗೆ ಇಟ್ಕೊಳ್ಳೋದಲ್ಲ, ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದರೆ ಆ ಪ್ರೀತಿಯನ್ನು ಅವರಿಗೆ ವ್ಯಕ್ತಪಡಿಸಬೇಕು, ಮಾತಿನ ಮೂಲಕ ವ್ಯಕ್ತಪಡಿಸಬೇಕು. ಹಾಗೆಯೇ ಪ್ರೀತಿಯನ್ನು ಹೇಗೆ ಮಾತಿನ ಮುಖಾಂತರ ವ್ಯಕ್ತಪಡಿಸ್ತೇವೆಯೋ ಹಾಗೆಯೂ ಯಾರನ್ನಾದರೂ ದ್ವೇಷಿಸ್ತಾ ಇದ್ದೀರಿ ಅಂತ ಇದ್ದರೆ ಆ ದ್ವೇಷವನ್ನು ಮಾತಿನ ಮೂಲಕ ವ್ಯಕ್ತಪಡಿಸುವುದಲ್ಲ, ಅದನ್ನು ಹೇಳುವುದು ಬೇಡ, ತೋರಿಸಿಕೊಳ್ಳುವುದು ಬೇಡ, ಒಳಗೆ ಇಟ್ಟುಕೊಳ್ಳಬೇಕು ಅಂತ ಇಲ್ಲಿ ಹೇಳ್ತಾರೆ. ಒಮ್ಮೆ ಒಂದು ಕಥೆಯನ್ನು ಹೇಳ್ತಾರೆ ಇವರು. ಒಮ್ಮೆ ಇಳಿ ವಯಸ್ಸಿನ ದಂಪತಿಗಳು, ಅಂದರೆ ಪ್ರಾಯ ಆದಂತಹ ದಂಪತಿಗಳು, ಅವರು ವಿಚ್ಛೇದನಕ್ಕೆ ಅಂದರೆ ಡೈವರ್ಸಿಗೆ ಅಪ್ಲೈ ಮಾಡ್ತಾರಂತೆ. ಆಗ ನ್ಯಾಯಾಧೀಶರು ಹೇಳ್ತಾರಂತೆ, ನಿಮಗೇಕೆ ಈ ವಯಸ್ಸಿನಲ್ಲಿ ವಿಚ್ಛೇದನ ಅಂತ ಕೇಳಿದ್ದಕ್ಕೆ ಅಜ್ಜಿ ಹೇಳ್ತಾರೆ, ಮದುವೆ ಆಗಿ 60 ವರ್ಷವಾದರೂ ಒಮ್ಮೆಯೂ ಸಂತೋಷವಾಗಿದ್ದೀಯಾ? ನಾನು ನಿನ್ನನ್ನು ಪ್ರೀತಿಸ್ತೇನೆ, ನೀನು ಸುಂದರವಾಗಿದ್ದೀಯಾ ಅಂದಿಲ್ಲ, ಹೊರಗೆ ಕರೆದುಕೊಂಡು ಹೋಗಿಲ್ಲ. ಇಷ್ಟು ವರ್ಷಗಳಲ್ಲಿ ಕೆಲವೊಂದು ದಿನ ಮಾತ್ರ ಊಟಕ್ಕೆ ಕುಳಿತಾಗ ಇದನ್ನು ತಿನ್ನು ಅಂತ ನನಗೆ ಕೊಟ್ಟಿದ್ದಾರೆ. ಆಗ ಅಜ್ಜ ಹೇಳಿದರು, ಈ ನ್ಯಾಯಾಧೀಶರ ಹತ್ರ ಹೇಳ್ತಾರೆ, ಮದುವೆ ಆದಾಗಿನಿಂದ ನಾನು ಅವಳನ್ನು ಪ್ರೀತಿಸ್ತೇನೆ, ಅವಳ ಸೌಂದರ್ಯವನ್ನು ಆರಾಧಿಸುತ್ತೇನೆ. ಹೊರಗೆ ಹೋಗುವುದು ಇಷ್ಟ ಇದ್ದರೆ ಅವಳೇ ಹೇಳುತ್ತಾಳೆ ಎಂದುಕೊಂಡಿದ್ದೆ. ಹೆಚ್ಚಾಗಿ ಅವಳ ಅಡಿಗೆ ಚೆನ್ನಾಗಿರೋಲ್ಲ, ಅವಳು ಚೆನ್ನಾಗಿ ಅಡಿಗೆ ಮಾಡೋದಿಲ್ಲ. ಒಂದು ವೇಳೆ ಚೆನ್ನಾಗಿ ಮಾಡಿದ್ಲು ಅಂತ ಇಟ್ಕೊಳ್ಳಿ, ಆ ದಿವಸ ಮಾತ್ರ ನಾನು ಹೇಳ್ತೇನೆ ನೀನು ತಿನ್ನು ಅಂತ. ಆದರೆ ಅಡಿಗೆ ಚೆನ್ನಾಗಿಲ್ಲ ಅಂತ ನಾನು ಯಾವತ್ತೂ ಕೂಡ ಬೈದಿಲ್ಲ ಅಂತ ಇಷ್ಟು ಹೇಳಿದಾಗ ಗಂಡನ ಮಾತಿಗೆ ಅಜ್ಜಿ ಹೇಳ್ತಾಳೆ, ಇಷ್ಟು ಮಾತನ್ನು ಬಾಯಿಬಿಟ್ಟು ಹೇಳಿದರೆ ನಾವಿಬ್ಬರೂ ಕೂಡ ನ್ಯಾಯಾಧೀಶರ ಎದುರಿಗೆ ಬಂದು ನಿಲ್ಲುವಂತಹ ಪ್ರಮೇಯವೇ ಬರ್ತಾ ಇರಲಿಲ್ಲ ಅಂತ ಅಜ್ಜಿ ಬಿಕ್ಕಿ ಬಿಕ್ಕಿ ಅಳ್ತಾರಂತೆ. ಹೀಗೆ ಪ್ರೀತಿಯನ್ನು ಮಾತಿನ ಮೂಲಕ ಹಂಚಿಕೊಳ್ಳುವುದು, ಮಾಡಿದ ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ಧನ್ಯವಾದವನ್ನು ಅರ್ಪಿಸುವಂಥದ್ದು, ಒಳಿತೆಂದು ಕಂಡಾಗ ಹೊಗಳಿಕೆಯ ಮೂಲಕ ಸಂತಸವನ್ನು ವ್ಯಕ್ತಪಡಿಸುವುದು, ಇವು ಮನುಷ್ಯ ಜೀವನದ ಸೌಂದರ್ಯವನ್ನು, ಪ್ರೇರಣೆ, ಸ್ಫೂರ್ತಿಯನ್ನು ಕೊಡ್ತದೆ. ಇಷ್ಟಲ್ಲದೆ ಇಂದಿನ ಸಮಾಜದಲ್ಲಿ ಅದೆಷ್ಟೋ ಅಸಹಾಯಕರಾಗಿರುವಂತಹ ಜನರಿದ್ದಾರೆ.
ನಾನಾ ಕಾರಣಗಳಿಂದ ಅವರು ಇಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೂ ಕೂಡ ಬದುಕುವ ಹಕ್ಕಿದೆ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾರೆ, ಬೆಣ್ಣೆ ಕರಗಲು ಬೆಂಕಿ ಹತ್ತಿರದಲ್ಲಿ ಇರಬೇಕು. ಬೆಂಕಿ ಹತ್ತಿರದಲ್ಲಿ ಇದ್ದರೆ ಮಾತ್ರ ಬೆಣ್ಣೆ ಕರಗ್ತದೆ. ಆದರೆ ಒಬ್ಬ ದಯಾರ್ದ್ರ ಹೃದಯಿ ಎಷ್ಟೇ ಅಂದರೆ ಅನುಕಂಪವುಳ್ಳ ಪ್ರೀತಿ ಹಂಚುವಂತಹ ಒಬ್ಬ ಹೃದಯಿ ಅವನು ಎಷ್ಟೇ ದೂರದಲ್ಲಿದ್ದರೂ ತನಗೆ ಸಂಬಂಧವಿಲ್ಲದ ಅಪರಿಚಿತನ ಕಷ್ಟಗಳಿಗೂ ಕೂಡ ಆತ ಕರಗುತ್ತಾನೆ. ಇನ್ನು ವಾತ್ಸಲ್ಯ ಅನ್ನುವಂತಹ ಹೆಸರಿನ ಬಗ್ಗೆ ಲೇಖಕಿ ಅವರು ಹೇಳ್ತಾರೆ, ವತ್ಸ ಅಂದರೆ ಮಗ. ಹೆತ್ತವರಿಗೆ ತಮ್ಮ ಮಕ್ಕಳ ಮೇಲಿರುವ ಪ್ರೀತಿಯಲ್ಲಿ ಯಾವ ಸ್ವಾರ್ಥವೂ ಇರುವುದಿಲ್ಲ. ಅಪ್ಪ ಅಮ್ಮನ ಇಂಥ ನಿಸ್ವಾರ್ಥ ಪ್ರೀತಿಯಿಂದಲೇ ಅವರಿಗೆ ದೈವತ್ವದ ಸ್ಥಾನ ಲಭಿಸಿದೆ. ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತೇವೆ. ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳಿಗೂ ಒಂದು ನಿಗದಿತವಾದ ಬೆಲೆ ಇದೆ. ಮನೆಯಲ್ಲಿರುವಂತಹ ಸೋಫಾ ಇರ್ಬೋದು, ಟಿ ವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು. ಮಾತ್ರ ಯಾಕೆ, ನೀವೊಂದು ಹಸುವನ್ನು ನಾಯಿ ಮರಿಯನ್ನು ಸಾಕ್ತೀರಾ, ಅವುಗಳಿಗೂ ಕೂಡ ಬೆಲೆ ಇದೆ. ಅದನ್ನು ಕೊಂಡುಕೊಳ್ಬೇಕು ಅಂತ ಹೋದರೆ ಅದಕ್ಕೆ ಒಂದು ಬೆಲೆ ಇದೆ. ಆದರೆ ಮನುಷ್ಯರಿಗೆ ಅಲ್ಲಿ ಬೆಲೆ ಎಷ್ಟು ಬೆಲೆ ಅಂತ ಯಾರೂ ಕೂಡ ಕೇಳುವುದಿಲ್ಲ. ಮನುಷ್ಯ ಅಂದರೆ ಬೆಲೆ ಕಟ್ಟಲಾರದಂಥ ಪ್ರಾಣಿ. ಆದರೆ ಮತ್ತೊಂದು ಕಡೆಯಿಂದ ನೋಡಿದರೆ ಬಡವ, ಕಷ್ಟದಲ್ಲಿರುವ ರೋಗಿಗಳಿಗೆ ಆಗಿರುವ ಜನರ ಜೀವಕ್ಕೆ ಬೆಲೆಯೇ ಇಲ್ಲ. ಅವನನ್ನು ಕೇಳುವವರು ನೋಡುವವರು ಇಲ್ಲ. ಸಾಕಷ್ಟು ಜನ ಅಸಹಾಯಕರಿಗೆ ಅವರ ನೆರೆಹೊರೆಯ ಬಡವರೇ ಸಹಾಯ ಮಾಡುತ್ತಿದ್ದಾರೆ. ಅಂದರೆ ಮಾನವೀಯತೆ ಕೂಡ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬಹುದು. ಒಂದು ದಿವಸ ಇನ್ನೊಂದು ಕಥೆಯನ್ನು ಹೇಳ್ತಾರೆ ಲೇಖಕಿಯವರು. ಬಾಬಾ ಆಮ್ಟೆಯವರ ಹೆಸರನ್ನು ನೀವು ಕೇಳಿದ್ದೀರಿ. ಬಾಬಾ ಆಮ್ಟೆಯವರು ಒಂದು ದಿವಸ ಕೆಲಸವನ್ನು ಮುಗಿಸಿ ಅವರು ಮನೆಗೆ ಹೋಗ್ತಾ ಇರಬೇಕಾದ್ರೆ ಚರಂಡಿಯಲ್ಲಿ ಒಬ್ಬ ನರಳುವಂತಹ ಶಬ್ದ ಕೇಳ್ತದಂತೆ. ಅವರು ಹತ್ತಿರ ಹೋಗಿ ನೋಡಿದಾಗ ಆತನೊಬ್ಬ ಕುಷ್ಠರೋಗಿಯಾಗಿದ್ದ. ಕೈ ಕಾಲೆಲ್ಲ ಕೊಳೆತು ಹೋಗಿತ್ತು. ಶರೀರದ ಎಲ್ಲೆಡೆ ಇರುವೆ ಮುತ್ತಿಕೊಂಡಿತ್ತಂತೆ. ಈ ದೃಶ್ಯವನ್ನು ಕಣ್ಣಿಂದ ನೋಡಲಿಕ್ಕೆ ಆಗದೆ ಬಾಬಾ ಆಮ್ಟೆಯವರು ಮನೆಗೆ ಓಡಿ ಹೋಗ್ತಾರಂತೆ. ಆದರೆ ರಾತ್ರಿ ಇಡೀ ನಿದ್ದೆ ಬರುವುದಿಲ್ಲಂತೆ ಅವರಿಗೆ. ಒಬ್ಬ ಮನುಷ್ಯನಾಗಿ ಸಹಜೀವಿಯೊಂದು ಈ ಪರಿಸ್ಥಿತಿಯಲ್ಲಿ ಇರುವುದನ್ನು ನೋಡಿ ಬಿಟ್ಟು ಬಂದೆನಲ್ಲ ಎಂದು ಪಶ್ಚಾತ್ತಾಪ ಪಟ್ಟು ಮರುದಿನ ಆತನನ್ನು ಎತ್ತಿಕೊಂಡು ಬಂದು ಚಿಕಿತ್ಸೆಯನ್ನು ಆರಂಭಿಸ್ತಾರೆ. ಇದೇ ಇಂದು 100 1000 ಕುಷ್ಠರೋಗಿಗಳ ಸೇವಾ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಅವರಷ್ಟೇ ಅಲ್ಲ, ಅವರ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಸೊಸೆಯಂದಿರು ಎಲ್ಲರೂ ಕೂಡ ಡಾಕ್ಟರ್ ಆಗಿದ್ದುಕೊಂಡು ಇಂದು ಕುಷ್ಠರೋಗಿಗಳ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡಿದ್ದಾರೆ. ಇನ್ನು ಕೊನೆಯಲ್ಲಿ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಸಿಂಪತಿ ಮತ್ತು ಎಂಪತಿ ಅನ್ನುವಂಥ 2 ಶಬ್ದಗಳಿವೆ. ಅಂದರೆ ಬೇರೊಬ್ಬರ ನೋವನ್ನು ತಿಳಿದುಕೊಳ್ಳುವುದು ಸಿಂಪತಿ, ಆದರೆ ಅವರ ನೋವನ್ನು ಸ್ವತಃ ಅನುಭವಿಸುವುದು ಎಂಪತಿ. ಅದೇ ಕರುಣೆ, ವಾತ್ಸಲ್ಯ ಇತ್ಯಾದಿ. ಅವರ ಕಷ್ಟ ಸುಖ, ಅವರ ಹಸಿವು ಬಾಯಾರಿಕೆಗಳ ಅರಿವಾದಾಗ ನಮ್ಮಿಂದ ಆದದ್ದು ಏನಾದರೂ ಮಾಡುವ ಮನಸ್ಸು ಬರುತ್ತದೆ. ಸಂತ ಏಕನಾಥರು ಗಂಗಾ ನದಿಯಿಂದ ನೀರನ್ನು ಬಹಳ ದೂರದ ರಾಮೇಶ್ವರಕ್ಕೆ ಶಿವನ ಅಭಿಷೇಕಕ್ಕೆ ಎಂದು ತರುತ್ತಿದ್ದಾಗ ದಾರಿಯಲ್ಲಿ ಒಂದು ಕತ್ತೆಯನ್ನು ನೋಡ್ತಾರಂತೆ ಅವರು. ಆ ಕತ್ತೆ ಬಾಯಾರಿಕೆಯಿಂದ ನರಳ್ತಾ ಇತ್ತಂತೆ. ಹಾಗಾಗಿ ತಾವು ತರ್ತಾ ಇದ್ದಂತಹ ನೀರೆಲ್ಲವನ್ನು ಅದಕ್ಕೆ ಕುಡಿಸ್ತಾರಂತೆ. ತನ್ನ ವರ್ತನೆಯನ್ನು ನಾನು ಈ ರೀತಿ ಮಾಡಿದ್ನಲ್ಲ, ಇದನ್ನು ದೇವರು ನೋಡಿ ಕ್ಷಮಿಸ್ತಾನೆ, ಅವನು ಖುಷಿ ಪಡ್ತಾನೆ ಅಂತ ಹೇಳ್ತಾರೆ. ಯಾಕೆಂದರೆ ಅವನಿಗೆ ಎಲ್ಲ ಗೊತ್ತು, ನಾನು ಯಾಕೆ ಆ ನೀರನ್ನು ಆ ಪ್ರಾಣಿಗೆ ಕುಡಿಸಿದೆ ಅನ್ನೋದು ಅವನಿಗೆ ಗೊತ್ತಿದೆ ಅಂತ. ಕೊನೆಯದಾಗಿ ಅವರೊಂದು ಶ್ಲೋಕವನ್ನು ನೀವು ಕೇಳಿರ್ಬೋದು. ಈ ಶ್ಲೋಕವನ್ನು ಹೇಳ್ತಾರೆ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಅಂದರೆ ದೀಪಕ್ಕೆ ದೀಪವೇ ಮಿತ್ರ. ಅದಕ್ಕೆ ಶತ್ರುಗಳು ಯಾರೂ ಇಲ್ಲ. ಬೆಳಗ್ತಾ ಇರೋದು ಅದರ ಸಹಜ ಗುಣ, ಅದರ ಸ್ವಭಾವ ಅದು. ಮುನಿಶ್ರೀ ತರುಣ ಸಾಗರರು ಜೀವನ ಸಾರ್ಥಕವಾಗಲು ಏನು ಬೇಕು? ಸ್ವಲ್ಪ ಕಣ್ಣೀರು ಸುರಿಸಿರಿ ಮತ್ತು ಬೇರೊಬ್ಬರ ಕಣ್ಣೀರು ಒರೆಸಿರಿ, ಅಷ್ಟೇ ಸಾಕು ಅನ್ನುತ್ತಾರೆ. ಇಲ್ಲವೇ ದಿವ್ಯ ಮಂತ್ರ ಕಲ್ಲು ಬಂಡೆಗಳ ಮಧ್ಯೆಯೂ ಕುಡಿ ಒಡೆಯುವ ಹಸಿರಿನಂತೆ ಎಲ್ಲ ನಕಾರಾತ್ಮಕ ಪರಿಸ್ಥಿತಿಯ ಮಧ್ಯೆಯೂ ಪ್ರೀತಿ ಸ್ನೇಹದ ಸಕಾರಾತ್ಮಕ ಭಾವನೆಗಳನ್ನು ದೂರ ಮಾಡಿ ಶಾಂತಿ ಸಹಬಾಳ್ವೆಯ ಬದುಕನ್ನು ನಾವು ನಡೆಸೋಣ ಎನ್ನುವಂತಹ ಒಂದು ಒಳ್ಳೆಯ ಸಂದೇಶವನ್ನು ನಾವು ಈ ಲೇಖನದಲ್ಲಿ ಕಾಣಬಹುದು. ವಿದ್ಯಾರ್ಥಿಗಳೇ, ಇನ್ನು ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ನಿಮ್ಮ ಎದುರಿಗೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಒಂದು ಲೈಕ್ ಮಾಡಿ, ಕಮೆಂಟ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.